ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಅದು ಏನೇ ಮಾಡ್ತಾ ಇದೆಯಾ ಇಲ್ಲಿ? ಅಮ್ಮ, ಅದು ಓ, ಫೋನ್ ನಿನ್ನ ಹತ್ರ ಇದೆಯಾ? ಯಾಕೆ ಫೋನ್ ತಗೊಂಡೆ? ಹಾಗಿದ್ರೆ ಅಮ್ಮ ಏನೂ ಕೇಳಿಸ್ಕೊಂಡಿಲ್ಲ. ಎಷ್ಟು ದಿನ ಫೋನ್ ಹುಡುಕ್ತಾ ಇದ್ದೀನಿ ಗೊತ್ತಾ? ಕೊಡಿ ಫೋನ್ನ, ಕೊಡು. ಯಾಕೆ ಹೇಳಿದೆ ಫೋನ್ ತಗೊಂಡೆ ನೀನು? ಸಾರಿ ಮಾ. ನೀನು ಫೋನಲ್ಲಿ ಮಾತಾಡ್ದನ ನಿಮ್ಮ ಅಪ್ಪ ನೋಡಿದಿದ್ರೆ ನನಗೆ ಬೈದಿರೋರು. ನೀನು ಯಾಕೆ ಫೋನ್ ತಗೊಂಡು ಬಂದೆ? ರಾಕೇಶ್ಗೆ ಫೋನ್ ಮಾಡಿದ್ಯಾ? ಇಲ್ಲಮ್ಮ, ಇಲ್ಲ. ನಿಜ ಹೇಳು ರಿತು. ಇಲ್ಲಮ್ಮ, ಶ್ರಾವ್ಯಕ್ಕೆ ಫೋನ್ ಮಾಡಿದ್ದೆ. ಅದು ನೀವೆಲ್ಲ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ಅವಳಾದರೂ ನನ್ನ ಜೊತೆ ಇರಲಿ ಅಂತ ಅವಳನ್ನ ಕರೆಯೋದಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ. ನಂಬೋದಾ? ನಿಜಮ್ಮ, ಬೇಕಿದ್ರೆ ಫೋನ್ ಚೆಕ್ ಮಾಡು. ನಿಮ್ಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಇದೆ, ಕೆಳಗಡೆ ಬಾ, ಇಲ್ಲಾಂದ್ರೆ ಅಪ್ಪ ನನಗೆ ಬೈತಾರೆ. ಈ ಸತ್ಯ ಎಲ್ರಿಗೂ ಊಟ ಬಡಿಸಿ ಆಮೇಲೆ ಅವಳು ಊಟಕ್ಕೆ ಕೂರ್ತಾ ಇದ್ಲು. ಇವತ್ತು ಯಾಕೆ ಮೊದಲೇ ಕೂತಿದ್ದಾಳೆ? ನೋಡ್ದೆ ಡಾಲಿಗೂ ಸತ್ಯ ಹೇಗೆ ಕಾರ್ತಿಕ್ ಪಕ್ಕ ಬಂದು ಕೂತ್ಕೊಳ್ಳು ಅಂತ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲರೂ ಇರುವಾಗ್ಲೇ ಅವನು ಪಕ್ಕ ಬಂದು ಕೂತಿದ್ದಾಳೆ ಅಂದರೆ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊಂಡೇ ಬಂದಿರ್ತಾಳೆ ಡಾಲಿಗೂ. ಎಲ್ಲಿಗೆ ಹೋಗಿದ್ರಿ ಚಿಕ್ಕಮ್ಮ? ನಾನು ಮೇಲ್ ರೂಮಲ್ಲಿದ್ದೆ. ಸುಹಾಸ್, ನೀರು ಕುಡಿಯಪ್ಪ. ಸತ್ಯ, ಏನು ಮಾಡ್ತಾ ಇದೆಯಾ? ಬಿಡು ನನ್ನ ಕೈನ. ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ, ಪ್ಲೀಸ್ ಬಿಡು. ಕಾರ್ತಿಕ್, ನಿನ್ನ ಹೆಂಡತಿಗೆ ಹೇಳು, ಇದು ಡೈನಿಂಗ್ ಟೇಬಲ್, ನಿನ್ನ ಬೆಡ್ರೂಮ್ ಅಲ್ಲ ಅಂತ. ಎಲ್ರ ಮುಂದೆ ಎಷ್ಟು ಅಸಹ್ಯವಾಗಿ ಆಡ್ತಿದ್ದಾಳೆ. ಸತ್ಯ, ಪ್ಲೀಸ್ ಕೈ ಬಿಡು. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೀನು ಸುಮ್ಮನಿರು ಅಮಲ್ ಬೇಬಿ. ಅಲ್ಲ, ನಾನು ನನ್ನ ಗಂಡನ ಕೈ ಹಿಡ್ಕೊಂಡ್ರೆ ನೀನು ಯಾಕೆ ಹುರ್ಕೋತಿದ್ಯಾ ಕೀರ್ತನ? ಬೇಕಿದ್ರೆ ನೀನು ನಿನ್ನ ಗಂಡನ ಕೈ ಹಿಡ್ಕೋ. ಏ ಹುಡುಗಿ,
ಇಷ್ಟು ದಿನ ನಿನಗೆ ಬರೀ ಸಂಸ್ಕಾರ ಮಾತ್ರ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಗೊತ್ತಾಯ್ತು ನಿನಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಅಂತ. ಕಾರ್ತಿಕ್, ನಾಳೆ ಒಂದಿನಾದರೂ ತುಂಬ ಗಂಭೀರವಾಗಿರೋಕ್ಕೆ ಹೇಳು ನಿನ್ನ ಹೆಂಡತಿಗೆ. ಇದು ನಮ್ಮ ಮನೆತನದ ಘನತೆಯ ಪ್ರಶ್ನೆ. ಈ ಮನೆ ಸೊಸೆ ಆದವಳು ಹೀಗೆಲ್ಲ ವಿಚಿತ್ರವಾಗಿ ಆಡಿದ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ಯಾಕೋ ಹೀಗೆ ಮಾಡಿದೆ? ಪ್ರೀತಿ ಹೆಸರಲ್ಲಿ ನನ್ನ ಕುತ್ತಿಗೆನೇ ಕುಯ್ದುಬಿಟ್ಟಿಯಲ್ಲ. ಇದಿಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಓ, ಜೀವನ ಪೂರ್ತಿ ಸುಳ್ಳು ಹೇಳ್ಬೋದು, ಇವಳು ಗೊತ್ತೇ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ನನ್ನ ಪ್ರೀತಿ ನನ್ನ ಕಣ್ಣ ಕಟ್ಟಾಕ್ಬಿಟ್ಟಿತ್ತು. ನಾನು ಕುರುಡ ಆಗ್ಬಿಟ್ಟಿದ್ದೆ. ನನಗೆ ಪ್ರೀತಿ ಬೇಡ, ದುಡ್ಡು ಬೇಕು. ಚಿಕ್ಕ ವಯಸ್ಸಿಂದನೂ ಬಡತನದಲ್ಲೇ ಬೆಳೆದಿದ್ದೀನಿ. ಆ ಏರಿಯಾದಿಂದ ಹೊರಗಡೆ ಬರಬೇಕು ಅಂತಾನೆ ನಾನು ಶ್ರೀಮಂತನ ಮದುವೆ ಆಗೋಕ್ಕೆ ಡಿಸೈಡ್ ಆಗಿತ್ತು. ನಮ್ಮ ಹತ್ರ ಏನಿಲ್ವೋ ನಮಗೆ ಅದ್ರ ಮೇಲೆ ತಾನೇ ಆಸೆ. ನಮ್ಮ ಮನೇಲಿ ಪ್ರೀತಿ ಕೊಡ್ತಾ ಇರಲಿಲ್ಲ, ಆದರೆ ದುಡ್ಡಿಗೆ ಬರನೇ ಇತ್ತು. ನನ್ನ ಆಸೆ ಕನಸೆಲ್ಲ ಬೇರೆನೇ ಇತ್ತು, ಆದರೆ ನೀನೇ ನನ್ನ ದಾರಿಗೆ ಅಡ್ಡ ಬಂದಿದ್ದು. ನನ್ನ ಯಾಕೆ ಈ ರೀತಿ ಅಬ್ಬೆಬ್ಬರಿ ಮಾಡಿ ನಿಲ್ಲಿಸ್ಬಿಟ್ಟೆ? ನನಗಿದೆಲ್ಲ ಹೊಳಿಲೇ ಇಲ್ಲ. ನನಗೆ ನೀನು ಬೇಕಿತ್ತು. ನಿನ್ನ ಪಡ್ಕೊಳ್ಳೋದಕ್ಕೆ ಒಂದು ಸುಳ್ಳು ತಾನೆ ಹೇಳ್ಬಿಡೋಣ, ಮುಂದೆ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಆ ಸುಳ್ಳೆ ಈಗ ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಎಲ್ಲ ಹೆಣ್ಮಕ್ಳಿಗೂ ತಮ್ಮ ಗಂಡನ ಮನೆ ತವ್ರ ಮನೆಗಿಂತ ಚೆನ್ನಾಗಿರಬೇಕು, ಅಲ್ಲಿ ರಾಣಿ ಥರ ಮೆರಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನನಗೂ ಇತ್ತು, ನಾನು ಆಸೆ ಪಟ್ಟಿದ್ದಪ್ಪ. ಅಂಥ ಆಸೆಯಿಂದ ನೀನು ಹೇಳಿದ ಸುಳ್ಳನ್ನು ನಂಬಿ ಈ ಮನೆಗೆ ಬಂದೆ. ನೀನು ಹೇಳಿದ್ದು ಆ ಗೊಗ್ಗಯ್ಯ ಹೇಳಿದೆಲ್ಲ ಕೆಲಸನೂ ಮಾಡಿದೆ. ಮನೆ ಒರೆಸ್ದೆ, ಕಸ ಗುಡಿಸ್ದೆ, ಪಾತ್ರೆ ತೊಳ್ದೆ, ಬಟ್ಟೆ ಒಗ್ದೆ, ಕೊನೆಗೆ ಕೊಟ್ಟಿಗೆ ಕೆಲಸನೂ ಮಾಡಿಸ್ಬಿಟ್ಟೆ. ನಾನಿಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಎಷ್ಟೆಲ್ಲ ಒದ್ದಾಡ್ತಿದ್ದೆ. ಅದನ್ನೆಲ್ಲ ನೋಡಿ ನಿಂಗೆ ನಿಜ ಹೇಳಬೇಕು ಅಂತ ಅನಿಸ್ಲಿಲ್ವಾ? ನನಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ಲಿಲ್ವಾ? ತಪ್ಪು ಮಾಡಿದ್ದೀನಿ. ನಾನು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಈಗ ವಾಪಸ್ ಹೋಗಿ ನಾನು ಯಾವುದನ್ನು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಒಂದೇ ಒಂದು ಸರಿ ಕ್ಷಮಿಸ್ಬಿಡು ದಿವ್ಯಾ, ಮತ್ತೆ ಒಂದಾಗ್ಬಿಡೋಣ. ಜೊತೆಯಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡೋಣ, ನಮ್ಮ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳೋಣ. ಇಷ್ಟು ದಿನ ಬಿಸ್ನೆಸ್ ಹೆಸರಲ್ಲಿ ಊರವ್ರಿಗೆಲ್ಲ ಮೋಸ ಮಾಡಿದೆ. ಇವಾಗ ನಾನು ಹಾಲಿಸ್ಟಿಕ್ ಸೇರ್ಕೊಂಡ್ಬಿಟ್ನ. 100 ಜನ್ಮ ಹುಟ್ಟಿದ್ರು ಸರಿ, ನಾನು ಯಾವುದೇ ಕಾರಣಕ್ಕೂ ನಿನ್ನ ನಂಬಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಮುಗ್ದೋಯ್ತು.
ಇನ್ನ ಎದ್ದಿಲ್ವಾ? ಎದ್ದೇಳಿ ಬೇಗ. ಸತ್ಯ ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡು. ಆಗಲ್ಲ. ಎದ್ದೇಳ್ಬೇಕು ಅಂದ್ರೆ ಎದ್ದೇಳ್ಬೇಕು ಅಷ್ಟೇ. 5 minutes. ಈಗೇನು ನೀನು ಹೇಳ್ತೀಯೋ ಇಲ್ವೋ? ನಾನು ಹೇಳಲ್ಲ, ಬೇಕಿದ್ರೆ ನೀನೇ ಮಲ್ಕೊ. ಅಮೂಲ್ ಬೇಬಿ, ನನಗಷ್ಟೆ ನೀನು ಕೊಡುವಾಗ ಪಾಠ, ಹೃದಯನೇ ನನ್ನ ಗುರುದಕ್ಷಿಣೆ, ತುಟಿ ಕಚ್ಚಿ ಆಹಾ ಬರುವಾಗ ನೀನು, ನನಗಂತೂ ಬೇಕು ಹಿತರಕ್ಷಣೆ, ಕನಸಂತೂ ಈಗ ಚಿರಪರಿಚಿತ ಊರು, ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು, ದಯ ಪಾಲಿಸು ಕಿರು ಕಾಳಜಿ ಏನಿಲ್ಲ. ಈ ಅಮೂಲ್ ಬೇಬಿ, ಏನಿದು ಹುಡುಗಾಟ? ನೀನು ಎಪಿಸೋದಿಗೆ ಬಂದ್ರೆ ನನ್ನೇ ಹಿಡ್ಕೊಂಡು ಎಳಿತೀಯಾ? ಮತ್ತೆ ಬೆಳಿಗ್ಗೆನೆ ಏಳು ಅಂತ ಟಾರ್ಚರ್ ಕೊಡ್ತಾ ಇದೆಯಲ್ಲ, ಅದಕ್ಕೆ ನೀನೇ ಮಲ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್. ಅತ್ತೆ ಆಯ್ತು ನಿಂದು. ಸುಮ್ಮನೆ ಎದ್ದೇಳು ಅಮೂಲ್ ಬೇಬಿ. ನಾನು ಆಗ್ಲೇ ಎದ್ದು ರೆಡಿ ಆಗಿದ್ದೀನಿ. ಈಗ ನನಗೆ ಕೆಲಸ ಇದೆ, ಬಿಡು ನನ್ನ. ನೀನ್ ಬಿಡು ನನ್ನ. ಹಿಡ್ಕೊಂಡಿರೋದು ನೀನು. ನನ್ನ ಹಿಡ್ಕೊಂಡಿರೋದು ನೀನು. ಏಳು ಅಂತ ಹಿಂಸೆ ಕೊಡೋದಕ್ಕೆ. ಜನಗಳಿಗೆ ಒಳ್ಳೇದಿಡಿದ್ರೆ ಅರ್ಥನೇ ಆಗಲ್ಲ. ಈಗೇನು ಎದ್ದೇಳ್ತೀಯೋ ಇಲ್ವೋ? ಅಥವಾ ಸೀತಮ್ಮಂಗ ಹೋಗಿ ಹೇಳೋ ನಿಮ್ಮ ಮಗನ ನನ್ನ ಕೈಯಿಂದ ಎಪ್ಸೋದಕ್ಕೆ ಆಗಲ್ಲ ಅಂತ. ಹೇಳ್ಕೊ ಹೋಗು. ಇವತ್ತು ನನಗೆ ಮಾತ್ರ ಅಲ್ಲ ಅಮೂಲ್ ಬೇಬಿ, ನಿನಗೂ ಕೆಲಸ ಇದೆ. ಇವತ್ತು ರಿತು ಎಂಗೇಜ್ಮೆಂಟು, ಮರ್ತೋಗಿದ್ಯಾ? ಅಯ್ಯೋ ಮರ್ತೇ ಹೋಗಿತ್ತಲ್ಲ, ಮೊದಲೇ ಹೇಳಕ್ಕಾಗ್ಲಿಲ್ವಾ? ಗುರುವಿಗೆ ತಿರುಮಂತ್ರನ ನೆನ್ನೆ ರಾತ್ರಿನೇ ಹೇಳಿದ್ದೀನಿ. ನಿನಗೆ ಮರುವಿನ ಕಾಯಿಲೆ ಇದ್ರೆ ಯಾರು ಏನು ಮಾಡೋದಕ್ಕಾಗತ್ತೆ? ಸಾರಿ ಸತ್ಯ, ನಾನೇ ತಪ್ಪು, ನೀನೇ ಕರೆಕ್ಟ್. ಇವಾಗ ರಪ್ ಅಂತ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡ್ತೀನಿ, ಓಕೆನಾ? ಸದ್ಯ ದೇವ್ರು ಇವಾಗ್ಲಾದ್ರೂ ನಿನಗೆ ಬುದ್ಧಿ ಕೊಟ್ನಲ್ಲ. ಅಲ್ಲಿ ಕಾಫಿ ಇದೆ, ಕುಡಿದ್ಬಿಟ್ಟು ಬೇಗ ರೆಡಿಯಾಗಿ ಬಾ. ಸತ್ಯ ಇದ್ದರೆ ಏನೋ ಒಂಥರ ಸಂತೋಷ ಇರುತ್ತೆ. ಬೆಳಿಗ್ಗೆನೆ ಇಷ್ಟೊಂದೆಲ್ಲ ಎನರ್ಜಿ ಇರುತ್ತೆ. ಅವಳಿಲ್ಲ ಅಂದರೆ ಬಿಕೋ ಅಂತ ಇರುತ್ತೆ. ಇವತ್ತು ರಿತು ಎಂಗೇಜ್ಮೆಂಟು. ಅಪ್ಪ ಬೇಡ ಅಂದರೂ ಚಿಕ್ಕಪ್ಪ ಅದನ್ನು ಫಿಕ್ಸ್ ಮಾಡಿದ್ದಾರೆ. ಆದರೆ ರಿತು ಮನಸ್ಸು ಹೇಗಿದೆಯೋ ಏನೋ. ಹಾಗಿದ್ರೆ ನನ್ನ ಕೊನೆ ನಿರ್ಧಾರನ ಕೇಳಿಸ್ಕೊ. ನಾಳೆ ನೀನು 10 ಗಂಟೆ ಹಾಗೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನನ್ನ ಹೆಣನ ನೋಡ್ಬೇಕಾಗತ್ತೆ. ಇವನೇನು ಗರ ಬರ್ದಂಗೆ ನಿಂತವನಿ. ಪಕ್ಕ ದೋಣಿ ಮುಳುಗ್ತಿದೆ ಕಣ್ರು. ಯಾವ ದೋಣಿದು? ಅದೇ ನಮ್ಮ ರಾಕಿದು ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ದೋಣಿ. ಇಷ್ಟು ದಿನ ಹೆಂಗೋ ತೇಲ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಅವ್ರ ಅಪ್ಪ ಅನ್ನೋ ಸುನಾಮಿ ಬಿಡ್ತಿದೆ. ಅಲ್ಲಿಗೆ ಮುಗೀತು. ಹೇ
ಸುಮ್ಮನೆ ಅಡ್ಬ ಯಾಕೆ ಇಲ್ದಿರೋದಲ್ಲ ಹೇಳ್ಬೇಡ. ಏನು ಇಲ್ದೇ ಇರೋದು? ಇಲ್ಲ ಅಂತಿದ್ದಿದ್ರೆ ಈ ನನ್ನ ಮಗ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಹಿಂಗೆ ನಿಂತಿರ್ತಿದ್ನ. ಸುಮ್ಮನೆ ನಾವು ಏನೇನೋ ಅನ್ಕೊಳ್ಳೋದು ಬೇಡ, ಅವನ್ನೇ ಕೇಳೋಣ ಇರು. ಲೋ ರಾಕಿ, ನೀವು ಯಾವಾಗ ಬಂದರು? ಅದೇ ತಾವು ಗರ ಬಡ್ದವ್ರು ನಿಂತಿದ್ರಲ್ಲ ಆಗಲೇ ಬಂದ್ವಿ. ಯಾಕೋ ರಾಕಿ, ಏನಾದರೂ ಪ್ರಾಬ್ಲಮ್ಮಾ? ಯಾಕೆ ಟೆನ್ಷನಾಗಿದ್ಯಾ? ಇವ್ರಿಗೆ ರಿತು ಓಡೋಗೋಣ ಅಂತ ಹೇಳ್ಬಿಡ್ಲಾ? ಅಯ್ಯೋ ಬೇಡಪ್ಪ, ಹೇಳಿದ್ರೆ ಇವ್ರು ಗಾಬರಿ ಆಗ್ತಾರೆ, ಗಾಬರಿಯಾಗಿ ಸತ್ಯಂಗೆ ಹೇಳ್ತಾರೆ, ಮತ್ತೆ ಸೀನ್ ಕ್ರಿಯೇಟ್ ಆಗುತ್ತೆ. ಬೇಡವೇ ಬೇಡ, ಏನು ಹೇಳೋದೇ ಬೇಡ. ಏನೋ ಯೋಚನೆ ಮಾಡ್ತಾ ಇದೆಯಾ? ಅದೇನಾಯ್ತು ಅಂತ ಹೇಳು. ಏನಿಲ್ಲ ಕಣ್ರು, ಹಾಗೆ ಸುಮ್ಮನೆ. ಲವ್, ಈ ಓಳೆಲ್ಲ ನಮ್ಮ ಹತ್ರ ಬಿಡಬೇಡ, ಮೊದಲು ವಿಷಯ ಏನು ಅಂತ ಹೇಳು. ಏನಿಲ್ಲ ಕಣ್ರು, ರಿತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದು ಅವಳ ಮನೇಲಿ ಸಿಚುವೇಶನ್ ಹೇಗಿದೆಯೋ ಏನೋ, ನಾವು ಬೇರೆ ಮೊನ್ನೆ ಹೋಗಿ ಸಿಗಾಕೊಂಬಿಟ್ವಲ್ಲ, ಕೇಳೋಣ ಅಂದರೆ ಫೋನು ಇಲ್ಲ ಅವಳದು. ಅಷ್ಟೇನಾ? ನಾವೇನೋ ಆಕಾಶನೇ ತಲೆ ಮೇಲೆ ಬಿದ್ದೋಯ್ತು ಅನ್ಕೊಂಡ್ವಿ, ಇವನು ಬೇರೆ ಸುನಾಮಿ ಗಿನಾಮಿ ಅಂತ ಎಲ್ಲ ಎದುರಿಸ್ತಾವನೆ. ಲವ್, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಬಿಡ ಕಣ. ಅಲ್ಲ ಕಣೋ, ಹೇಗಿದ್ದೆ, ಹೇಗಾಗಿದ್ದೆ ನೋಡು. ನಿನಗೇನಪ್ಪ ರಿತು ವಿಚಾರ ತಿಳ್ಕೊಬೇಕು ಅಷ್ಟೇ ತಾನೇ? ಅಪ್ಪ ತಂದೆ, ಇನ್ಯಾವ ಐಡಿಯಾನೂ ಬೇಡ, ಇವಾಗ ಆಗಿರೋದೇ ಸಾಕು, ಸುಮ್ಮನಿದ್ಬಿಡು. ಹಂಗಲ್ಲಪ್ಪ, ಸತ್ತಿಂಗ್ ಫೋನ್ ಮಾಡಿ ಕೇಳು ಅಂತ ಹೇಳಕ್ ಬಂದೆ. ರಾಕಿ ಎಲ್ಲರೂ ಹೊರಟಿ. ನಾನಾ? ಇಲ್ವಲ್ಲ, ಯಾಕೆ? ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಿದ್ಯಾ? ಈ ಬ್ಯಾಗ್ ನಿಂದ ಅಲ್ವೇನೋ? ರಾಕಿ, ನಿಜ ಹೇಳು, ಏನೋ ಇದೆಲ್ಲ ನಮ್ಮಿಂದ ಏನು ಮುಚ್ಚಿಡ್ತಲ್ಲ ತಾನೆ? ನಿಮ್ಮಿಂದ ಏನು ಮುಚ್ಚಿಡ್ಲೋ? ಅದು ಅಯನ್ ಮಾಡಿರೋ ಬಟ್ಟೆಗಳು. ಅದೇನು ಇಷ್ಟು ದಿನ ಇಲ್ದಿರೋದು? ಇದಕ್ಕಿದ್ದಂಗೆ ಜ್ಞಾನೋದಯ ಆಗೋಯ್ತು. ಎಕ್ಸಾಮ್ ಟೈಮ್ಗೆ ಹಾಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೆ ಕಣೋ. ಮಾಡ್ಕೊಂಬಿಡ ರಾಕಿ, ನಾವೆಲ್ಲ ಇದೀವಿ, ಡೋಂಟ್ ವರಿ. ಅಳೀಂದ್ರೆ ಬೆಳಗಾಯ್ತು, ಎದ್ದೇಳಿ. ದಿವ್ಯ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಅತ್ತೆ. ನಮ್ಮ ಸಿಕ್ಕತ್ ಕುಯ್ಯೋ ಕೆಲಸ ಮಾಡಿಬಿಟ್ಟೆ. ಇದರಿಂದ ರಿಕವರಿ ಆಗೋದಕ್ಕೆ ಅವ್ಳಿಗೆ ಸ್ವಲ್ಪ ಟೈಮ್ ಬೇಕು. ನೀವು ಅವಳ ಗಂಡ, ಈ ಟೈಮಲ್ಲಿ ನೀವೇ ಅವಳಿಗೆ ಸಮಾಧಾನ ಮಾಡಬೇಕು. ಇಲ್ಲ ಅತ್ತೆ, ಅವಳಿಗೆ ಸಮಾಧಾನ ಮಾಡೋ ಯೋಗ್ಯತೆನೂ ನನಗಿಲ್ಲ. ದಿವ್ಯಾ, ಯಾಕೆ ಹೀಗೆ ಕೂತಿದ್ಯಾ? ಎದ್ದು ಹೋಗಿ ಸ್ನಾನ ಮಾಡು. ಹೇಗಿದೆಯಾ ನೋಡು.
ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಕಣೆ. ಯಾಕೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ತಿದೀಯ? ಜೀವನ ಅಂದಮೇಲೆ ಸೋಲು ಗೆಲುವು, ನೋವು ನಲಿವು ಎಲ್ಲ ಇರೋದೇ ಕಣೆ. ಎಲ್ಲನೂ ಎದುರಿಸ್ಬೇಕಲ್ವಾ? ಸತ್ಯನ ನೋಡು, ಅವಳು ಗೆಲುವು ಬಂದಾಗ ಹಿಗ್ಗಲ್ಲ, ನೋವಾದಾಗ ಕುಗ್ಗಲ್ಲ. ಅವಳ ಅಕ್ಕ ಕಣೆ ನೀನು, ಧೈರ್ಯವಾಗಿರಬೇಕು. ಒಂದು ಸೋಲಿಗೆ ಈ ಥರ ಎಲ್ಲ ಕಳ್ಕೊಂಡಿರೋ ಥರ ಇದ್ದರೆ ಹೇಗಿದ್ದೀವ್ಯಾ? ಆಗಿದ್ದಾಗೋಯ್ತು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಬದುಕು ನಿಂತು ನೀರಾಗಬಾರ್ದು ಕಣೆ, ಹರಿತಾ ಇರಬೇಕು. ಅರ್ಥ ಮಾಡ್ಕೊಳೆ. ಜಾಸ್ತಿ ತಲೆ ತಿನ್ಬೇಡ. ನನಗಾಗ್ತಿರೋ ನೋವು ಸಂಕಟ ನಿಮ್ಗೆ ಅರ್ಥ ಆಗಲ್ಲ. ಹೋಗ್ತಾ ಇರೋ. ನಾನು ನಿನ್ನಮ್ಮ, ನಿನಗಿಂತ ಜಾಸ್ತಿ ಬದುಕನ್ನು ನೋಡಿದ್ದೀನಿ. ಆ ಅನುಭವದ ಮೇಲೆ ಹೇಳ್ತಿದ್ದೀನಿ. ಎಲ್ಲ ಸೋಲು ಗೆಲುವು ತಾತ್ಕಾಲಿಕ ಕಣೆ. ಇವತ್ತಿರೋದು ನಾಳೆ ಇರಲ್ಲ, ಇವತ್ತಿಲ್ಲದೆ ಇರೋದು ನಾಳೆ ಇರ್ಬೋದು.